ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್. ಇವತ್ತು ನಾವು ತುಂಬಾ ಹೆಲ್ದಿ, ಲೈಟ್ ಹಾಗೆ ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ಅವಕಾಡೋನಲ್ಲಿ ತುಂಬಾ ಪೋಷಕಾಂಶ ತುಂಬಿದೆ. ಅವಕಾಡೋನ ಬಳಸಿಬಿಟ್ಟು ಕ್ರಿಸ್ಪಿ ಹಾಗೆ ಕ್ರೀಮಿಯಾಗಿರುವಂತಹ ಒಂದು ಬ್ರೆಡ್ ಟೋಸ್ಟ್ ರೆಸಿಪಿನ ನೋಡೋಣ. ಅವಕಾಡೋ ಹಣ್ಣನ್ನು ಕಟ್ ಮಾಡಿಬಿಟ್ಟು ಪಲ್ಪ್ನ ತಗೋಬೇಕಾಗತ್ತೆ. ಕ್ರಿಸ್ಪಿ ಆಗಿರುವಂತಹ ಬ್ರೆಡ್ ಜೊತೆಗೆ ಸಾಫ್ಟ್ ಆಗಿರುವಂತಹ ಈ ಅವಕಾಡೋ ಪಲ್ಪ್ನ ಸೇರಿಸ್ಬಿಟ್ಟು ಬ್ರೆಡ್ ಟೋಸ್ಟ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಇದು ಬೆಳಗಿನ ಬ್ರೇಕ್ಫಾಸ್ಟಿಗಾಗಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ ತುಂಬಾ ಎನರ್ಜೆಟಿಕ್ ಡಿಶ್ ಆಗಿರುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ಹಾಗೆಯೇ ಕಡಿಮೆ ಸಮಯದಲ್ಲಿ ಈ ರೆಸಿಪಿನ ರೆಡಿ ಮಾಡ್ಕೋಬೋದು. ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಇದು ಪರ್ಫೆಕ್ಟ್ ರೆಸಿಪಿ ಆಗಿರುತ್ತೆ. ಪಲ್ಪ್ನ ತೆಗೆದುಬಿಟ್ಟು ಒಂದು ಫೋರ್ಕ್ ಸಹಾಯದಿಂದ ಈ ಥರ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಖಾರಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಬದಲಾಗಿ ಪೆಪ್ಪರ್ ಪೌಡ್ರು ಸೇರಿಸ್ಕೋಬೋದು ಅಥವಾ ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಸೇರಿಸ್ಕೋಬೋದು. ಹಾಗೆಯೇ ಸ್ವಲ್ಪ ಆರಿಗ್ಯಾನೋ ಸೇರಿಸ್ಕೊಳ್ತಾ ಇದ್ದೀನಿ. ಆರಿಗ್ಯಾನೋ ಸೇರಿಸೋದ್ರಿಂದ ಬ್ರೆಡ್ ಟೋಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದರೊಟ್ಟಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಆನಿಯನ್ ಹಾಗೆಯೇ ಕೊತ್ತಂಬರಿ ಸೊಪ್ಪು ಇದೆರಡನ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಹೆಚ್ಚಿಗೆ ಬೇಕಿದ್ದಲ್ಲಿ ಸೇರಿಸ್ಕೋಬೋದು. ಹಾಗೆಯೇ ಸ್ವಲ್ಪ ಸ್ವೀಟ್ ಕಾರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಿಮಗೆ ಇಷ್ಟ ಇದ್ದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೋಬೋದು. ಇದಿಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಅವಕಾಡೋ ಟೋಸ್ಟಿಗೆ ಬೇಕಿರುವಂತಹ ಸ್ಟಫಿಂಗ್ ರೆಡಿ ಆಗುತ್ತೆ. ಬ್ರೆಡ್ ಸ್ಲೈಸ್ ಮೇಲ್ಗಡೆ ನಾನು ಬಟರ್ನ ಸ್ಪ್ರೆಡ್ ಮಾಡಿಲ್ಲ, ಹಾಗೆಯೇ ಸ್ಟಫಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬಟರ್ ಇಷ್ಟ ಇದ್ದಲ್ಲಿ ಇದ್ರ ಮೇಲ್ಗಡೆ ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ಕ್ರಿಸ್ಪಿ ಕೂಡ ಆಗುತ್ತೆ. ಡಯಟ್ ಕಾನ್ಷಿಯಸ್ ಇರೋವಂಥವ್ರು ಡಯಟ್ ಫ್ರೆಂಡ್ಲಿ ಬ್ರೆಡ್ಗಳು ಬರುತ್ತೆ, ಆ ಥರ ಬ್ರೆಡ್ಗಳನ್ನು ಬಳಸ್ಕೋಬೋದು. ನಾನು ಕೂಡ ಇಲ್ಲಿ ಲೋ ಶುಗರ್ ಬ್ರೆಡ್ನ ಬಳಸ್ಕೊಂಡಿದ್ದೀನಿ. ಸ್ಟಫಿಂಗ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಇದ್ರ ಮೇಲ್ಗಡೆ ಚೀಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚೀಸ್ ಸ್ಲೈಸ್ನ ಬಳಸಿದ್ದೀನಿ, ಅದ್ರ ಬದಲಾಗಿ ಗ್ರೇಟೆಡ್ ಮೊಜರೆಲ್ಲಾ ಚೀಸ್ ಕೂಡ ಬಳಸ್ಕೋಬೋದು. ಚೀಸ್ ಸ್ಲೈಸ್ ಮೇಲ್ಗಡೆ ಸ್ವಲ್ಪ ಆರಿಗ್ಯಾನೋ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಿಮ್ಗೆ ಇಷ್ಟ ಇದ್ದಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಸ್ಪ್ರಿಂಕಲ್ ಮಾಡ್ಕೋಬೋದು. ಕೆಫೆನಲ್ಲೆಲ್ಲ ಇರುತ್ತಲ್ವ, ಅದೇ ಥರ ಇರುತ್ತೆ. ತುಂಬಾ ರುಚಿಯಾಗಿರುತ್ತೆ ಈ ಬ್ರೆಡ್ ಟೋಸ್ಟು. ರೆಡಿಯಾಗಿರುವಂತಹ ಬ್ರೆಡ್ ಸ್ಲೈಸಸ್ನ ಏರ್ ಫ್ರೈಯರ್ ಬಾಸ್ಕೆಟ್ ಒಳಗಡೆ ಇಟ್ಬಿಟ್ಟು ಟೆಂಪ್ರೇಚರ್ನ 200 ಡಿಗ್ರಿ ಸೆಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಟೈಮು 4 ನಿಮಿಷಕ್ಕೆ ಸೆಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಅವಕಾಡೋ ಟೋಸ್ಟ್ನ ನಾನು ಬ್ರೇಕ್ಫಾಸ್ಟಿಗೆ ಅಂತಲೇ ಮಾಡ್ಕೊಳ್ತೀನಿ. ಈಗ 4 ನಿಮಿಷ ಆಗಿದೆ, ನೋಡ್ತಿರ್ಬೋದು ಚೀಸ್ ಎಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಹಾಗೆಯೇ ಬ್ರೆಡ್ ಸ್ಲೈಸ್ ಕೂಡ ಕ್ರಿಸ್ಪಿ ಆಗಿರುತ್ತೆ. ಈ ಕ್ರಿಸ್ಪಿ, ಕ್ರೀಮಿ ಹಾಗೆ ಚೀಸಿ ಆಗಿರುವಂತಹ ಅವಕಾಡೋ ಟೋಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.